ಅದಾದ್ಮೇಲೆ ಅವ್ರು ಬೇಸತ್ತು ರಾಜಕಾರಣದ ಬಗ್ಗೆ ಬೇಸತ್ಬಿಟ್ಟು ಅವರು ಕಾಫಿ ಪ್ಲಾಂಟ್ ಎಲ್ಲ ಇದ್ದಿದ್ರಿಂದ ಚಿಕ್ಕಮಂಗ್ಳೂರು ಹೊರಟೋಗ್ಬಿಟ್ರು. ರಾಜಕಾರಣನೇ ಬೇಡ ಅನ್ನೋ ರೀತಿಯಲ್ಲಿ ಬೇಸತ್ಬಿಟ್ರು. ಅದಾದ್ಮೇಲೆ ಅವರ ಹಸ್ಬೆಂಡು ಬಹಳ ವರ್ಷ ಕಾಲ ನಮ್ಮ ಜೊತೆಲಿ ಸಕ್ರಿಯವಾಗಿದ್ರು. ನಾನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದಾಗ ಅವರು ಉಪಾಧ್ಯಕ್ಷರಾಗಿದ್ದರು. ತುಂಬಾ ಸೌಮ್ಯ ಸ್ವಭಾವದವರು. ಎಷ್ಟು ಒಳ್ಳೆಯವರಂದ್ರೆ ಬಹುಶಃ ಅವರು ಯಾರಿಗೂ ಕೆಟ್ಟದ್ದು ಬಯಸಂತವ್ರಲ್ಲ. ಗಂಗಾಧರ್ ಸಾಹೇಬರು ಒಂದು ಇರುವೆ ಹೋಗ್ತಿದ್ರು ಕೂಡ ಇರುವೆ ಕೂಡ ಅವರು ಸಾಯಿಸಕ್ಕೆ ಹೋಗೋದಿಲ್ಲ ಅಂತವ್ರ ಪಾಪ. ಅಂತ ಒಳ್ಳೆ ಜನ. ಅಂತ ಕುಟುಂಬದವರು ನಡೆಸ್ತಾ ಇರ್ತಕ್ಕಂಥ ಸಂಸ್ಥೆ ಬಹಳ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಒಬ್ಬ ಮಹಿಳೆ ಇವತ್ತು ಒಂದು ಶಿಕ್ಷಣ ಸಂಸ್ಥೆಯನ್ನ ನಮ್ಮ ಜಿಲ್ಲೆಯಲ್ಲಿ, ನಾನು ಆಗ್ಲೇ ಮಾತಾಡಿದಾಗ ಹೇಳಿದೆ ಅಕ್ಕ ಅವ್ರಿಗೆ, ಮೇಡಮ್ ಅವ್ರಿಗೆ, ಬಹುಶಃ ಸರ್ಕಾರಿ ಶಿಕ್ಷಕರ ಸಂಸ್ಥೆಗಳ ವೋಟರ್ಸ್ ಬಿಟ್ರೆ ನೆಕ್ಸ್ಟ್ ಹೈಯೆಸ್ಟ್ ನಮ್ಮ ಜಿಲ್ಲೆಯಲ್ಲಿ ವೋಟರ್ ನಿಮ್ದೆ ಮೇಡಮ್. ನಿಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರದೇ ಸುಮಾರು 240-250 ವೋಟರ್ಸ್ ಇದ್ದಾರೆ. ಎಷ್ಟು ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದೆ ಅಂದ್ರೆ ನಾವೆಲ್ಲ ಹೆಮ್ಮೆ ಪಡಬೇಕು. ಒಬ್ಬ ಹೆಣ್ಮಗು ಆಗಿ ಹೆಣ್ಣು ಅಂದ್ರೆ ಮನೆ ಒಳಗಿರ್ತಕ್ಕಂಥದ್ದು ಅಂತ ಬಹಳ ಜನ ತಿಳ್ಕೊಂಡಿದ್ರು. ಮನೆಯಿಂದ ಹೊರಗೆ ಬಂದು ಇವತ್ತು ಇಷ್ಟೆಲ್ಲ ಸಾಧನೆ ಮಾಡಿದ್ದಾರೆ. ಹಂಗಾಗಿ ನಮ್ಮ ಮೇಲೆ, ಮೇಡಮ್ ಅವ್ರ ಮೇಲೆ ನಾವು ಬಹಳ ವಿಶ್ವಾಸ, ಗೌರವ, ವಿಶ್ವಾಸಕ್ಕಿಂತ ಹೆಚ್ಚಾಗಿ ಗೌರವ ನಾವು ತಾಯಿಯ ಸ್ಥಾನದಲ್ಲಿ ನೋಡ್ತಕ್ಕಂಥವ್ರು. ಹಂಗಾಗಿ ನೀವೆಲ್ಲ ಕೂಡ ದಯಮಾಡಿ, ಈಗ ಬೇರೆ ಬೇರೆಯವ್ರು ಬರ್ತಾರೆ, ಓಟ್ ಕೇಳ್ತಾರೆ, ಕೇಳೋದವ್ರ ಹಕ್ಕು ಕೂಡ, ನಾವು ಅವ್ರನ್ನ ಕೇಳಬೇಡಿ ಅಂತ ಹೇಳಕ್ಕಾಗಲ್ಲ. ಬಟ್ ಓಟ್ ಹಾಕೋದ್ರಿಂದ ಪ್ರಯೋಜನ ಆಗ್ಬೇಕು. ಇನ್ ಕೆಲವರು ಬರ್ತಾರೆ ಇಂಡಿಪೆಂಡೆಂಟ್ ಆಗಿ ನಿಂತಿರೋರು, ಅದು ವೇಸ್ಟ್ ಆಗ್ತದೆ. ಇವಾಗ ಇದೇ DT ಶ್ರೀನಿವಾಸ್ ಇಂಡಿಪೆಂಡೆಂಟ್ ಆಗಿ ನಿಂತು ಸೋತರು, ಪ್ರಯೋಜನ ಆಗಿಲ್ಲ. ಆಮೇಲೆ ಅವ್ರಿಗೆ ಅರಿವಾಯ್ತು, ಮನವರಿಕೆ ಆಯ್ತು, ಇಲ್ಲ ನಾನು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡಿದ್ರೆ ನಾನು ಸೋಲ್ಬೇಕಾಯ್ತು, ನಾನು ಅವತ್ತು ಯಾವ್ದಾದ್ರು ಒಂದು ಪಕ್ಷದ ವತಿಯಿಂದ ನಿಂತಿದ್ರೆ ಗೆಲ್ತಿದ್ದೆ ಅಂತ ಅರಿವಾಗಿ ಇವತ್ತು ಅವರು ನಮ್ಮ ಪಕ್ಷಕ್ಕೆ ಸೇರಿಕೊಂಡು ಅವರು ಧರ್ಮಪತ್ನಿ ಬಿಜೆಪಿಯಲ್ಲಿ ಶಾಸಕರಾಗಿದ್ದಾರೆ ಹಿರಿಯೂರಿನಲ್ಲಿ. ಅವ್ರ ಮಾವನವರು ಎ ಕೃಷ್ಣಪ್ಪನವರು ಬಹಳ ಈ ದೊಡ್ಡ ಹಿರಿಯ ನಾಯಕರು, ನಮ್ಮ ಜಿಲ್ಲೆಗೆ ಬಹಳ ನಿಕಟವಾದ ಸಂಬಂಧ ಇಟ್ಕೊಂಡಂತವ್ರು ಎ ಕೃಷ್ಣಪ್ಪನವರು. ಅರಿವಾಗಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿ ಇವತ್ತು ನಮ್ಮ ಪಕ್ಷದಿಂದ ಸ್ಪರ್ಧೆ ಮಾಡಿದ್ದಾರೆ. ದಯಮಾಡಿ ನೀವೆಲ್ಲ ಕೂಡ ನಿಮ್ಮ ಮತವನ್ನ ಅದೇನು ಹೇಳ್ತಾರಲ್ಲ, ವೇಸ್ಟ್ ಮಾಡೋದು ಬೇಡ. ಆಡಳಿತ ಪಕ್ಷದ ಕಡೆಗೆ ನೀವು ಓಟ್ ಹಾಕಿ. ಇವತ್ತು ವಿಶೇಷವಾಗಿ ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು ಇವತ್ತು ಬಹಳಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ನೀವೆಲ್ಲ ಶಕ್ತಿ ತುಂಬಬೇಕು. ಇದು ಕೌನ್ಸಿಲ್ ಹೆಂಗೆ ಅಂದರೆ, ಅಸೆಂಬ್ಲಿಯಲ್ಲಿ ಏನೇ ತೀರ್ಮಾನಗಳು ತಗೊಂಡ್ರು ಕೂಡ, ಯಾವುದೇ ಕಾನೂನನ್ನು ಮಾಡಬೇಕಾದ್ರೂ ಕೂಡ ಕೌನ್ಸಿಲಿಗೆ ಬರ್ತದೆ. ಕೆಳಮನೆಯಲ್ಲಿ ಚರ್ಚೆಗಳಾಗಿ ತೀರ್ಮಾನ ಆಗಿ ಮೇಲ್ಮನೆಗೆ ಬರ್ತದೆ ಕೌನ್ಸಿಲ್ಗೆ. ಮೇಲ್ಮನೆಯಲ್ಲಿ ನಾವು ಮೆಜಾರಿಟಿ ಇಲ್ದಿರೋದ್ರಿಂದ ಬಹಳಷ್ಟು ಕಾನೂನುಗಳು ಮಾಡೋದಕ್ಕೆ ತೊಡಕಾಗಿದೆ. ಯಾಕಂದ್ರೆ ಅಲ್ಲಿ ನಮಗೆ ಮೆಜಾರಿಟಿ ಇರಲಿಲ್ಲ. 29 ಜನ ನಾವಿದ್ವಿ. ಅವರು JDS ಮತ್ತು BJP ಅವರು 43 ಇದ್ರು. ಹಂಗಾಗಿ ಬಹಳಷ್ಟು ಕಡೆ ನಮಗೆ ತೊಂದರೆ ಆಗ್ತಾ ಇದೆ. ಹಂಗಾಗಿ ಜನಪರವಾಗಿ, ಬಡವರ ಪರವಾಗಿ ಕಾರ್ಯಕ್ರಮಗಳು ರೂಪಿಸಬೇಕಾದ್ರೆ ಕೌನ್ಸಿಲಲ್ಲಿ ಕೂಡ ನಮಗೆ ಮೆಜಾರಿಟಿ ಬೇಕು. ಹಂಗಾಗಿ ಇವತ್ತು ಬಹಳ ಪ್ರಾಮುಖ್ಯವಾದಂಥ ಚುನಾವಣೆ. ದಯಮಾಡಿ ನೀವೆಲ್ಲ ಕೂಡ ಈ ಚುನಾವಣೆಯಲ್ಲಿ DT ಶ್ರೀನಿವಾಸ್ ಅವರ ಸೀರಿಯಲ್ ನಂಬರ್ 2 ಅವರಿಗೆ ಮೊದಲ ಪ್ರಾಶಸ್ತ್ಯದ ಮತವನ್ನು ಕೊಟ್ಟು ಅವರನ್ನು ಗೆಲ್ಲಿಸ್ಕೊಡ್ಬೇಕು. ಅವರಿಂದ ಏನು ಕೆಲಸ ಆಗಬೇಕಾದ್ರೂ ಕೂಡ ನಾವು ಇರ್ತೀವಿ, MLA ಅವರು ಇರ್ತಾರೆ. ನಿಮ್ಮ ಎಲ್ಲ ಕೆಲಸಗಳನ್ನ ಮಾಡೋದಕ್ಕೆ ನಾವು ಸದಾ ನಿಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳ್ತಾ ನಮ್ಮನ್ನು ಕರೆಸಿ ಗೌರವಿಸಿ ಇವತ್ತು ಮಾತನಾಡೋಕ್ಕೆ ಅವಕಾಶ ಕೊಟ್ಟಂತ ಮೇಡಮ್ ಅವರಿಗೆ ಮತ್ತು ಪ್ರಾಂಶುಪಾಲರಿಗೆ ಮತ್ತು ಎಲ್ಲ ನಿಮ್ಮೆಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.